ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಮತ್ತು ನೀವು ತಿಳಿಯಬೇಕಾದಲ್ಲಿ ಟಿ ವಿ ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಪವಿತ್ರಾತ್ಮನ ಸಹಾಯದಿಂದ ನಿಮಗಾದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಕಳೆದ 2 ವಾರಗಳಿಂದ ಹೊಸದಾಗಿ ಜನ್ಮಿಸುವುದರ ಕುರಿತು ಅಥವಾ ತಿರುಗಿ ಜನ್ಮಿಸುವುದರ ಕುರಿತು ನಾವೊಂದು ಸೀರೀಸನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ವಾರ ಸಹ ಅದನ್ನು ಮುಂದುವರಿಸಿ ನಾನು ಮಾತನಾಡ್ತೇನೆ. ಕಳೆದ 2 ವಾರದಲ್ಲಿ ಮೊದಲನೇ ವಾರ ನಿಕೋದೇಮನು, ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಿಂದ 1ನೇ ವಚನ, ಆ ಒಂದು ಫಸ್ಟ್ ಪ್ಯಾರಾಗ್ರಾಫ್ ಇದೆಯಲ್ಲ, ಅದನ್ನು ನಾವು ನೋಡಿಕೊಂಡು ಮೊದಲ 6 ವಚನಗಳಿಂದ ಈ ಒಂದು ಸಬ್ಜೆಕ್ಟನ್ನು, ವಿಷಯವನ್ನು ಹೊಸದಾಗಿ ಹುಟ್ಟುವುದರ ಕುರಿತು ನಾವು ಪ್ರಾರಂಭ ಮಾಡಿದವರಾಗಿದ್ದೇವೆ. ಮೊದಲನೇ ವಾರದಲ್ಲಿ ನಿಕೋದೇಮನು ಯೇಸುಸ್ವಾಮಿ ಬಳಿಗೆ ಬಂದು ಆತನು ಕೆಲವು ಸಂಗತಿಗಳನ್ನು ಯೇಸುಸ್ವಾಮಿ ಬಗ್ಗೆ ಹೇಳುವಂಥದ್ದು. ಯೇಸುಸ್ವಾಮಿ ಹೊಸದಾಗಿ ದೇವರ ರಾಜ್ಯವನ್ನು ಕಾಣಬೇಕಾದರೆ ಒಬ್ಬನು ಹೊಸದಾಗಿ ಹುಟ್ಟಬೇಕು, ನಿಜವಾಗಿ ಹೇಳ್ತೇನೆಂಬುದಾಗಿ ಹೇಳುವಂಥದ್ದು. ಹೊಸದಾಗಿ ಹುಟ್ಟುವಂಥದ್ದು ಹೇಗೆ ಸಾಧ್ಯ ಎಂಬುದಾಗಿ ನಿಕೋದೇಮನು ಕೇಳುವಂಥದ್ದು. ಯೇಸುಸ್ವಾಮಿ ಅದಕ್ಕೆ ಉತ್ತರವಾಗಿ ಹೇಗೆ ಹುಟ್ಟುವುದು ಎಂಬುದಾಗಿ ಹೇಳುವಂಥ ಉತ್ತರವನ್ನು ನಾವು ಮೊದಲನೇ ವಾರದಲ್ಲಿ ನಾವು ಅದನ್ನು ಬಗ್ಗೆ ಧ್ಯಾನ ಮಾಡ್ತಾ ನಾವು ಬಂದಿರುವವರಾಗಿದ್ದೇವೆ. ಅದೇನೆಂದರೆ, ಹೊಸದಾಗಿ ಹುಟ್ಟುವಂಥದ್ದು ಏನು ಅಂತ ನಾವು ನೋಡುವಂಥದ್ದಾದರೆ, ದೇವರಿಗೆ ಹುಟ್ಟುವಂಥದ್ದು, ದೇವರಿಂದ ಹುಟ್ಟುವಂಥದ್ದು, ಆತ್ಮನಿಂದ ಜನ್ಮಿಸುವಂಥದ್ದು ಎಂಬುದಾಗಿ ಸ್ಪಷ್ಟವಾಯಿತು. 2ನೇ ವಾರದಲ್ಲಿ, ಕಳೆದ ವಾರದಲ್ಲಿ ನಾವು ನೋಡಿದೆವು, ಹೊಸದಾಗಿ ಹುಟ್ಟುವುದು ಹೇಗೆ, ತಿರುಗಿ ಜನ್ಮಿಸುವುದು ಹೇಗೆ ಸಾಧ್ಯ ಎಂಬುವಂಥ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡಿಕೊಂಡೆವು. ಹೇಗೆಂದರೆ, ಯೇಸು ಸ್ವಾಮಿನ ನಂಬುವುದರಿಂದ, ಆತನು ಶಿಲುಬೆಯಲ್ಲಿ ಮಾಡಿರುವ ಆ ಕಾರ್ಯದ ಕುರಿತಾದ ವಾರ್ತೆಯನ್ನು, ಆ ಕಾರ್ಯದ ಕುರಿತಾದಂಥ ಮಾತನ್ನು ನಂಬುವುದರಿಂದ ನಾವು ಹೊಸದಾಗಿ ಹುಟ್ಟುತ್ತೇವೆ ಎಂಬುವಂಥ ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ವಿವರವಾಗಿ ನಾವು ನೋಡ್ತಾ ಬಂದಿದ್ದೇವೆ. ಆ ವಿಷಯಗಳ ಬಗ್ಗೆ ನೀವು ಕೇಳಬೇಕಾದ್ರೆ ಬಿಗ್ ಜೆ ಟಿ ವಿಯ ಯೂಟ್ಯೂಬ್ ಚಾನಲ್ ಇದೆ, ಬಿಗ್ ಜೆ ಟಿ ವಿ ಡಿವೋಷನಲ್ ಎಂಬುದಾಗಿ ಒಂದು ಚಾನಲ್ ಇದೆ. ಅದರಲ್ಲಿ ಸತ್ಯಧ್ವನಿ ಎಂಬುವಂಥ ಕಳೆದ ಆ ಕಾರ್ಯಕ್ರಮವನ್ನು ಕಳೆದ 2 ವಾರಗಳಲ್ಲಿ ನೀವು ವೀಕ್ಷಿಸುವಂಥದ್ದಾದರೆ ಈ ಸಂಗತಿಗಳು ನಿಮಗೆ ಸ್ಪಷ್ಟವಾಗಿ ತಿಳಿಯುವಂಥವಾಗಿರ್ತವೆ. ಈ ದಿನ ಭಯಭಕ್ತಿಯ ಜೀವಿತಕ್ಕೂ ರಕ್ಷಣೆಯ ಜೀವಿತಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸವಿದ್ದರೆ ಅದು ಏನಾಗಿದೆ? ರಕ್ಷಣೆಯ ಜೀವಿತ, ಭಯಭಕ್ತಿಯ ಜೀವಿತ ಒಂದೇನಾ? ಈ ಸಂಗತಿಗಳ ಬಗ್ಗೆ ದೇವರ ವಾಕ್ಯ ಕೊಡುವಂಥ ಕೆಲವು ಕ್ಲಾರಿಟಿಗಳನ್ನು ನಾವು ನೋಡಿಕೊಳ್ಳೋಣ. ಯಾಕಂದರೆ ಅನೇಕ ಸಾರಿ ರಕ್ಷಣೆಯ ಜೀವಿತ ಮತ್ತು ಭಯಭಕ್ತಿಯ ಜೀವಿತ ಎರಡೂ ಒಂದೇ ಎಂಬುದಾಗಿ ನಾವು ಅನೇಕ ಸಾರಿ ಅಂದುಕೊಳ್ತೇವೆ. ಒಬ್ಬನು ಭಯಭಕ್ತಿ ಉಳ್ಳವನಾಗಿ ಒಳ್ಳೆಯ ಜೀವಿತವನ್ನು ಮಾಡುತ್ತಾ ಪ್ರಾರ್ಥನಾ ಪರನಾಗಿ ಇರುವಂಥದ್ದಾದರೆ ಅದೇ ರಕ್ಷಣೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. ನಿಜ, ರಕ್ಷಣೆ ಹೊಂದಿರುವ ಜೀವನದಲ್ಲಿ ಭಯಭಕ್ತಿ ಇರ್ತೈತೆ, ಪ್ರಾರ್ಥನಾ ಜೀವಿತ ಇರ್ತೈತೆ, ಒಳ್ಳೆಯ ಸಾಕ್ಷಿ ಜೀವಿತ ಇರ್ತೈತೆ, ಪರಿವರ್ತನೆ ಹೊಂದಿರುವಂಥ ಅದ್ಭುತವಾದ ಜೀವಿತ ಅಲ್ಲಿ ಇರುವಂಥದ್ದಾಗಿರ್ತೈತೆ. ಬಟ್ ಆದರೆ ಮತ್ತು ರಕ್ಷಣೆ ಹೊಂದದೇ ಸಹ ಒಬ್ಬ ವ್ಯಕ್ತಿ ಭಯಭಕ್ತಿ ಮಾಡಬಹುದು, ಪರಿವರ್ತನೆ ಹೊಂದಿರಬಹುದು, ಒಳ್ಳೆಯ ಹೆಸರನ್ನು ತರಬಹುದು, ಒಳ್ಳೆಯ ವ್ಯಕ್ತಿಯಾಗಿ ಬದಲಾವಣೆಗೊಳ್ಳಬಹುದು. ಆದ್ದರಿಂದ ಬರೀ ಬದಲಾವಣೆ ಹೊಂದಿರುವಂಥ ಜೀವಿತವೇ ರಕ್ಷಣೆ ಹೊಂದಿರುವ ಜೀವಿತವಲ್ಲ. ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಪರಿವರ್ತನೆಗೊಳ್ಳುತ್ತಾನೆ ಎಂಬುವಂಥ ಮಾತು ಸ್ಪಷ್ಟವಾದಂಥ ಮಾತು. ಈ ಸಂಗತಿ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತೈತೋ ಆ ಸಂಗತಿಗಳನ್ನು ಈ ದಿನ ನಾನು ನಿಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಹಂಚಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದ ತನಕ ನಿಮ್ಮ ಮಧ್ಯದಲ್ಲಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಹೇಳುವ ಮುಂಚೆ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅನೇಕ ಸಾರಿ ಜನರನ್ನು ರಕ್ಷಣೆಗೆ ನಜಿಸುವಂಥದ್ದು ಅಗತ್ಯ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತುಂಟು. ಆದರೆ ರಕ್ಷಣೆಗೆ ನಜಿಸುವಂಥ ಈ ಒಂದು ಪ್ರಯತ್ನದಲ್ಲಿ ಅನೇಕ ಸಾರಿ ಜನರನ್ನು ಮತ್ತು ನಾವು ಭಯಭಕ್ತಿಗೆ ನಜಿಸುವಂಥ ಪ್ರಯತ್ನ ಮಾಡಿಬಿಡ್ತೇವೆ. ಭಯಭಕ್ತಿಗೆ ನಗಿಸುವವರಾಗಿರ್ತೇವೆ, ಅಥವಾ ಸಭೆಗಳಿಗೆ ನಗಿಸುವವರಾಗಿರ್ತೇವೆ, ಆರಾಧನೆಗಳಿಗೆ ನಗಿಸುವವರಾಗಿರ್ತೇವೆ, ಪ್ರಾರ್ಥನಾ ಕೂಟಗಳಿಗೆ ನಗಿಸುವವರಾಗಿರ್ತೇವೆ, ಅವರು ಪ್ರಾರ್ಥಿಸುವವರನ್ನಾಗಿ ಮಾಡುವವರಾಗಿರ್ತೇವೆ.
ಪ್ರೈಸ್ ದ ಲಾರ್ಡ್. ಅವರು ಜೀವಿತವನ್ನು ತಿದ್ದುಕೊಳ್ಳುವ ಹಾಗೆ, ಒಂದು ಬದಲಾವಣೆ ಹೊಂದುವ ಹಾಗೆ, ಅವರ ಪ್ರವರ್ತನೆಯಲ್ಲಿ ಮಾರ್ಪಾಟು ಬರುವ ಹಾಗೆ ನಾವು ಮಾಡುವಂಥವರಾಗಿರ್ತೇವೆ. ಕೆಟ್ಟವರು ಒಳ್ಳೆಯವರಾಗಿ ಜೀವಿಸುವ ಹಾಗೆ ಅವರನ್ನು ನೀತಿ ಮಾರ್ಗಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡುವಂಥವರಾಗಿರ್ತೇವೆ. ಬಟ್ ಆದರೆ ಇದು ರಕ್ಷಣೆ ಆಗಲ್ಲ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಟ್ ಕನ್ಫ್ಯೂಸ್ ಆಗಬೇಡಿ. ರಕ್ಷಣೆ ಹೊಂದಿರುವ ಜೀವನದಲ್ಲಿ ಪರಿವರ್ತನೆ ಇದ್ದೇ ಇರ್ತೈತೆ, ಭಯಭಕ್ತಿ ಇದ್ದೇ ಇರ್ತೈತೆ, ಪ್ರಾರ್ಥನೆ ಇದ್ದೇ ಇರ್ತೈತೆ, ಸಭೆಗೆ ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗುವಂಥದ್ದು ಇದ್ದೇ ಇರುವಂಥದ್ದಾಗಿರ್ತದೆ. ಈ ಎರಡಕ್ಕಿರುವಂಥ ವ್ಯತ್ಯಾಸವನ್ನು ಇವತ್ತು ಸ್ಪಷ್ಟವಾಗಿ ನಾವು ತಿಳಿಯೋಣ. ಮೊದಲನೇದಾಗಿ ನಾವು ಇದಕ್ಕೆ ಸಂಬಂಧಪಟ್ಟದ ಹಾಗೆ ವಾಕ್ಯ ಭಾಗವನ್ನು ನಾವು ತೆಗೆದುಕೊಳ್ಳೋಣ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 1-3 ವಚನಗಳನ್ನು ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೈಸರೆಯದಲ್ಲಿ ಇತಾಲಿಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲಿಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅನೇಕ ಸಂಗತಿಗಳಿದ್ದಾವೆ ಕೊರ್ನೇಲಿಯನ ಬಗ್ಗೆ ಹೇಳಲಿಕ್ಕೆ. ಜಸ್ಟ್ ನನ್ನ ಸಂದೇಶವನ್ನು ನಿಮಗೆ ಅರ್ಥವಾಗಲಿಕ್ಕೆ ಮಾತ್ರ ಕೆಲವು ವಚನಗಳನ್ನು ನಾನು ಓದಿದ್ದೇನೆ. ಇಲ್ಲಿ ಕೊರ್ನೇಲಿಯ ಬಗ್ಗೆ ಕೆಲವು ಒಳ್ಳೆಯ ಸಾಕ್ಷಿಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ಇವನ್ ದೇವರ ವಾಕ್ಯವೇ ಆತನ ಬಗ್ಗೆ ಸಂಗತಿಗಳನ್ನು ಬರೆದಿರುವಂಥದ್ದಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಕೊರ್ನೇಲಿಯನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ. ಈತನಂತೆ ದೇವರಿಗೆ ಭಕ್ತನಂತೆ. ಇವನು ಭಕ್ತನು. ಮೊದಲನೇದಾಗಿ 2ನೇ ವಚನ ಪ್ರಾರಂಭವಾಗ್ತೈತಿಗೆ. ಇವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಮತ್ತು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇರುವಂಥ ವ್ಯಕ್ತಿ. ಪ್ರೈಸ್ ದ ಲಾರ್ಡ್. ಪ್ರಾರ್ಥನಾ ಪರನು, ದಾನ ಧರ್ಮ ಮಾಡುವ ಒಳ್ಳೆಯ ಸದ್ಗುಣ ಉಳ್ಳಂಥ ವ್ಯಕ್ತಿ, ಭಕ್ತನು, ದೇವರಿಗೆ ಭಕ್ತಿ ಮಾಡುವ ವ್ಯಕ್ತಿ ಮತ್ತು ಕುಟುಂಬದವರೆಲ್ಲರ ಸಂಗಡ ಸೇರಿ ದೇವರಿಗೆ ಭಯಪಡುವಂಥ ವ್ಯಕ್ತಿ ಎಂಬುದಾಗಿ 3ನೇ ವಚನ ಹೇಳ್ತೈತೆ. ಆತನು ನಿತ್ಯವೂ ಪ್ರಾರ್ಥನೆಯಲ್ಲಿದ್ದ ಎಂಬುದಾಗಿ 2ನೇ ವಚನ ಮುಗಿಸಲ್ಪಡ್ತೈತೆ. 3ನೇ ವಚನ ಹೇಳ್ತೈತೆ, ಒಂದು ದಿನ ಮಧ್ಯಾಹ್ನ 3 ಗಂಟೆಗೆ ಆತನು ಪ್ರಾರ್ಥನೆ ಮಾಡ್ತಿರುವಾಗ ದೇವದೂತ ಇಳಿದು ಬಂತು, ದೇವದೂತ ಪ್ರತ್ಯಕ್ಷವಾಯಿತು ಎಂಬುದಾಗಿ. ಅದರ ಅರ್ಥ ತನ್ನ ಪ್ರಾರ್ಥನೆಗೆ ಫಲವಾಗಿ ದೇವದೂತನನ್ನೇ ಪ್ರತ್ಯಕ್ಷವಾಗಿ ಕಂಡಂಥ ವ್ಯಕ್ತಿ. ದೇವದೂತನಿಂದ ದೇವರು ಸಂದೇಶವನ್ನು ಆತನಿಗೆ ಕಳಿಸಿಕೊಡ್ತಾನೆ. ದೇವದೂತ ದೇವರ ಸಂದೇಶವನ್ನು ಆತನಿಗೆ ತರ್ತೈತೆ. ಅಂದರೆ ದೈವ ಸಂದೇಶವನ್ನು ದೇವದೂತನ ಮೂಲಕ ಹೊಂದಿರುವಂಥ ವ್ಯಕ್ತಿ. ಅಷ್ಟು ಮಾತ್ರವಲ್ಲ, ಆ ದೇವದೂತ ಬಂದಾಗ ಹೀಗೆ ಹೇಳ್ತೈತೆ, 4ನೇ ವಚನ ಹೇಳ್ತೈತದೆ ಏನಂದರೆ, ನಿನ್ನ ದಾನ ಧರ್ಮಗಳು, ನಿನ್ನ ಪ್ರಾರ್ಥನೆಗಳು ದೇವರ ಸಮ್ಮುಖಕ್ಕೆ ಏರಿ ಬಂದಿದ್ದಾವೆ ಎಂಬುದಾಗಿ. ಈತನ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ, ದೇವರ ಸಮ್ಮುಖಕ್ಕೆ ಹೋಗಿದೆ. ಈತನ ದಾನ ಧರ್ಮಗಳು ವ್ಯರ್ಥವಾಗಲಿಲ್ಲ, ಅವು ಸಹ ದೇವರ ಸನ್ನಿಧಿಗೆ ಏರಿ ಹೋಗಿದ್ದಾವೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಇಷ್ಟೆಲ್ಲ ಅದ್ಭುತವಾದ ಸಂಗತಿಗಳು ಕೊರ್ನೇಲಿಯನಲ್ಲಿ ಇರುವಂಥದ್ದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಈತನ ಬಗ್ಗೆ ಇನ್ನೂ ಕೆಲವು ಒಳ್ಳೆಯ ಸಂಗತಿಗಳನ್ನು ನಾವು ಇದೇ ಅಧ್ಯಾಯದಲ್ಲಿ ಮುಂದಿನ ವಚನಗಳಲ್ಲಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 22ನೇ ವಚನ. ಕೊರ್ನೇಲಿಯನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ. ಅವನು ನೀತಿವಂತನು, ದೇವರಿಗೆ ಭಯಪಡುವವನು, ಯಹೂದ್ಯ ಜನರೆಲ್ಲರಿಂದ ಒಳ್ಳೆ ಹೆಸರು ಹೊಂದಿದವನು ಆಗಿದ್ದಾನೆ ಎಂಬುದಾಗಿ. ಈ ಕೊರ್ನೇಲಿಯ ಬಗ್ಗೆ ಇನ್ನೂ ಕೆಲವು ಹೆಚ್ಚಿನ ಮಾತುಗಳಲ್ಲಿದ್ದಾವೆ. ಈತ ನೀತಿವಂತನಂತೆ, ದೇವರಿಗೆ ಭಯಪಡುವವನಂತೆ ಅಲ್ವಾ, ದೇವರಿಗೆ ಭಯಪಡುವವನು, ಯಹೂದ್ಯ ಜನರೆಲ್ಲರಿಂದ ಒಳ್ಳೆಯ ಹೆಸರನ್ನು ಹೊಂದಿರುವಂಥ ವ್ಯಕ್ತಿ. ಈತನಿಗೆ ಒಳ್ಳೆಯ ಹೆಸರುಂಟು. ಈತನ ಬಗ್ಗೆ ಎಲ್ಲರೂ ಸಹ ಒಳ್ಳೆಯದನ್ನು ಮಾತನಾಡ್ತಾರೆ. ಒಂದು ರೀತಿಯ ಬಗ್ಗೆ ಒಳ್ಳೆಯ ಸಾಕ್ಷಿ ಇದೆ ಎಂಬುದಾಗಿ ಹೇಳಿದಾಗೆ ಆಯಿತು. ಹಲ್ಲೆಲೂಯಾ. ಇದೆಲ್ಲ ನೋಡುವಾಗ ದೇವರಿಗೆ ಭಕ್ತನು, ಪ್ರಾರ್ಥನಾ ಪರನು, ದೇವದೂತನನ್ನು ಕಂಡಿದ್ದಾನೆ. ದೇವರ ಸಂದೇಶವನ್ನು ಆತನಿಗೆ ಕಳಿಸಲ್ಪಟ್ಟಿದೆ. ಈತನ ಪ್ರಾರ್ಥನೆಗಳು ದೇವರ ಹತ್ರ ಹೋಗಿದ್ದಾವೆ. ಈತನ ದಾನ ಧರ್ಮಗಳು ದೇವರ ಹತ್ರ ಹೋಗಿದ್ದಾವೆ. ಈತನ ಒಳ್ಳೆಯ ಹೆಸರು ಹೊಂದಿರುವಂಥ ವ್ಯಕ್ತಿ ನೀತಿವಂತನೆಂಬುದಾಗಿ ಸಹ ಬರೆಯಲ್ಪಟ್ಟಿದೆ. ಅಂದರೆ ಆತನ ಕ್ರಿಯೆಗಳಲ್ಲಿ ನೀತಿ ಉಳ್ಳಂಥ ವ್ಯಕ್ತಿಯಾಗಿದ್ದಾನೆಂಬುದಾಗಿ. ಇಷ್ಟೆಲ್ಲ ಇದ್ದಾಗ ಇದಕ್ಕಿಂತ ಇದು ರಕ್ಷಣೆ ಜೀವಿತವಲ್ಲವಾ? ಇದಕ್ಕೆ ರಕ್ಷಣೆಗೆ ಬೇರೆ ಏನಾದರೂ ವ್ಯತ್ಯಾಸ ಉಂಟಾ? ಕೆಲವೊಮ್ಮೆ ರಕ್ಷಣೆ ಹೊಂದಿರುವ ವ್ಯಕ್ತಿ ಸಹ ಹೀಗೆ ಇರೋದಿಲ್ವಲ್ವಾ? ಅನೇಕ ಸಾರಿ ಅಂದುಕೊಳ್ತಾ ಇರ್ತೇವೆ, ಅಯ್ಯೋ ಈ ರಕ್ಷಣೆ ಹೊಂದಿದವರಿಗಿಂತ ಅನ್ಯರೇ ಮೇಲು ಅಥವಾ ರಕ್ಷಣೆ ಹೊಂದದವರೇ ಮೇಲು ಎಂಬುದಾಗಿ ನಾವು ಮಾತನಾಡ್ತಾ ಇರ್ತೇವೆ. ಇವರಿಗಿಂತ ಅವರೇ ಉತ್ತಮವಾಗಿದ್ದಾರೆ ಎಂಬುದಾಗಿ ಸಹ ನಾವು ಹೇಳುವಂಥವರಾಗಿರ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಹಾಗೇ ಕಾಣ್ತಾ ಉಂಟು. ಕೊರ್ನೇಲಿಯನಂಥ ವ್ಯಕ್ತಿಯನ್ನು ನಾವು ನಮ್ಮ ರಕ್ಷಣೆ ಹೊಂದಿರುವಂಥ ಗುಂಪುಗಳಲ್ಲಿ ನೋಡುವಂಥದ್ದು ಬಹಳ ಕಷ್ಟ ಆಗ್ತೈತೆ. ಅಂಥ ಜನರು ಹೆಚ್ಚಾಗಿ ನಮಗೆ ಸಿಗುವುದಿಲ್ಲ. ಬಟ್ ಆದರೆ ಕೊರ್ನೇಲಿಯ ಎಲ್ಲ ಒಳ್ಳೆಯ ಗುಣಗಳಿದ್ದಾವೆ, ಎಲ್ಲ ಸದ್ಗುಣಗಳಿದ್ದಾವೆ, ಎಲ್ಲ ಭಕ್ತಿ ಇದೆ, ಎಲ್ಲ ಪ್ರಾರ್ಥನಾ ಜೀವಿತವಿದೆ, ಎಲ್ಲ ಆ ಪ್ರಾರ್ಥನೆ ಸಹ ದೇವರ ಹತ್ರ ಏರಿ ಹೋಗಿದೆ. ಈಗಿದ್ದಾಗ್ಯೂ ಸಹ
ಈತನು ರಕ್ಷಣೆ ಇಲ್ಲದ ವ್ಯಕ್ತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಈತನಿಗೆ ರಕ್ಷಣೆ ಅಗತ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ರಕ್ಷಣೆ ಹೊಂದಬೇಕಾದ್ರೆ ಆತನಿಗೆ ಏನು ಮಾಡಬೇಕೆಂಬುದಾಗಿ ಸಹ ದೇವರು ಆತನಿಗೆ ಸೂಚಿಸುವಂಥ ಆತನಾಗಿರ್ತಾನೆ. ಈತನಿಗೆ ರಕ್ಷಣೆ ಇಲ್ಲ ಎಂಬುದಾಗಿ ಹೇಗೆ ಹೇಳ್ತೇವೆಂದರೆ ವಾಕ್ಯ ಹೇಳ್ತೈತೆ ಆ ಸಂಗತಿಯನ್ನು, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯ 12ನೇ ವಚನದಲ್ಲಿ ಈತನಿಗೆ ಇವೆಲ್ಲ ಇದ್ದಾಗ್ಯೂ ಸಹ ರಕ್ಷಣೆ ಇಲ್ಲ, ಈತನಿಗೆ ರಕ್ಷಣೆ ಹೊಂದುವಂಥದ್ದು ಅಗತ್ಯ ಎಂಬುದಾಗಿ ದೇವರು ಹೇಳುವಂಥದ್ದನ್ನು 11ನೇ ಅಧ್ಯಾಯ ಅಪೊಸ್ತಲ ಕೃತ್ಯ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಯಾವಾಗಾದರೆ ಆತನು ಪ್ರಾರ್ಥನೆ ಮಾಡ್ತಾ ಇರುವಾಗ ಪ್ರಾರ್ಥನೆ ದೇವರ ಸಮ್ಮುಖಕ್ಕೆ ಹೋಯಿತು. ದೇವರು ದೇವದೂತನಿಂದ ಸಂದೇಶ ಕಳಿಸಿದ. ಅದೇನೆಂದರೆ, ನೀನು ಯೊಪ್ಪೆಗೆ ಜನರನ್ನು ಕಳಿಸು, ಅಲ್ಲಿ ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಪೇತ್ರ ನೆನೆಸಿಕೊಳ್ಳುವ ಸೀಮೋನನಿದ್ದಾನೆ, ಆತನನ್ನು ಕರೆ ಕಳಿಸು, ಆತ ನಿನ್ನ ಕೆಲವು ಮಾತುಗಳನ್ನು ಹೇಳ್ತಾನೆ ಎಂಬುದಾಗಿ ನಾವು 10ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಆತನ ಆ ಮಾತುಗಳಿಂದ ಏನಾಗ್ತೈತೆ ಎಂಬುದನ್ನು ಸಹ ಬರೆಯಲ್ಪಟ್ಟಿದೆ. ನಾವೆಲ್ಲರೂ ಒಂದು ಸಾರಿ ಓದೋಣ. 13ನೇ ವಚನ. ಪೇತ್ರ ಆತನ ಮನೆಗೆ ಬಂದಾಗ ಕೊರ್ನೇಲ್ಯನು ಹೇಳ್ತಾನೆ, ಯಾಕೆ ನಿನ್ನನ್ನು ಕರೆಸಿದ್ದೇನೆಂದರೆ ದೇವರು ನನಗೆ ಈ ಮಾತುಗಳನ್ನು ನಿನ್ನನ್ನು ಕರೆಸು ಎಂಬುದಾಗಿ ಹೇಳಿದ್ದಾನೆಂಬುದಾಗಿ ಇದು ಕೊರ್ನೇಲ್ಯನೇ ಹೇಳುವಂಥ ಮಾತಾಗಿದೆ. 13ನೇ ವಚನ. ನಾವು ಆ ಮನುಷ್ಯನ ಮನೆಯೊಳಗೆ ನಾವು ಸೇರಲು ಅವನು ನಮಗೆ, ಅಂದರೆ ಕೊರ್ನೇಲ್ಯನು ಪೇತ್ರನಿಗೆ, ಒಬ್ಬ ದೇವದೂತನು ನನ್ನ ಮನೆಯಲ್ಲಿ ನಿಂತಿರುವುದನ್ನು ಕಂಡೆನು. ಆ ದೂತನು, ನೀನು ಯೊಪ್ಪಕ್ಕೆ ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನನ್ನು ಕರೆಸು, ಅವನು ನಿನಗೆ ಕೆಲವು ಮಾತುಗಳನ್ನು ಹೇಳುವನು, ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆಯಾಗುವುದು ಎಂದು ಹೇಳಿದನೆಂಬುದಾಗಿ ತಿಳಿಸಿದನು. ಪ್ರೈಸ್ ದಿ ಲಾರ್ಡ್. ಕೊರ್ನೇಲಿಗೆ ಏನಂತ ಸಂದೇಶ ಕಳಿಸಿದ್ದು? ನೀನು ಯೊಪ್ಪಕ್ಕೆ ಜನರನ್ನು ಕಳಿಸು, ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಪೇತ್ರ ನೆನೆಸಿಕೊಳ್ಳುವ ಸೀಮೋನನ್ನು ಇಳಿದುಕೊಂಡಿದ್ದಾನೆ, ಆ ಪೇತ್ರ ನೆನೆಸಿಕೊಳ್ಳುವ ಸೀಮೋನನ್ನು ನಿನ್ನ ಕರೆ ಕಳಿಸು, ಆತನು ನಿನಗೂ ಕೆಲವು ಮಾತುಗಳನ್ನು ಹೇಳ್ತಾನೆ, ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುವುದು ಎಂಬುದಾಗಿ. ಹಾಗಾದರೆ ಇಷ್ಟು ತನಕ ರಕ್ಷಣೆ ಇಲ್ಲ ಎಂಬುದು ಸ್ಪಷ್ಟ ತಾನೆ. ಈತನು ಭಕ್ತನಾಗಿದ್ದಾಗ್ಯೂ, ಪ್ರಾರ್ಥನಾ ಪರನಾಗಿದ್ದಾಗ್ಯೂ, ಒಳ್ಳೆಯ ಹೆಸರು ಹೊಂದಿದ್ದಾಗ್ಯೂ, ನೀತಿವಂತನಾಗಿ ಜೀವಿಸ್ತಿದ್ದಾಗ್ಯೂ, ಹಲ್ಲೆಲೂಯಾ, ತನ್ನ ಮನೆಯವರೆಲ್ಲರ ಸಂಗಡ ಭಯಪಡುವನಾಗಿದ್ದಾಗ್ಯೂ, ದಾನ ಧರ್ಮಗಳನ್ನು ಮಾಡುವ ವ್ಯಕ್ತಿಯಾಗಿದ್ದಾಗ್ಯೂ, ದೇವದೂತನು ಕಂಡಿದ್ದಾಗ್ಯೂ, ದೇವರಿಂದ ಉತ್ತರವನ್ನು ಪಡೆದಿದ್ದಾಗ್ಯೂ ಸಹ ರಕ್ಷಣೆ ಇಲ್ಲ ಎಂಬುದಲ್ಲಿ ಸ್ಪಷ್ಟವಾಗಿ ತೋರುವಂಥದ್ದಾಗಿದೆ. ಈ ವ್ಯಕ್ತಿಗೆ ರಕ್ಷಣೆ ಹೊಂದುವುದು ಅಗತ್ಯ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆ ರಕ್ಷಣೆ ಹೊಂದಬೇಕಂದ್ರೆ ಪೇತ್ರನ ಕರೆಸು, ಅವನು ಕೆಲವು ಮಾತುಗಳು ಹೇಳ್ತಾನೆ, ಆ ಮಾತುಗಳಿಂದ ರಕ್ಷಣೆ ಆಗ್ತೈತೆ ಎಂಬುದಾಗಿ. ಹಾಗಾದರೆ ಪೇತ್ರನು ಬಂದಾಗ ಯಾವ ಮಾತುಗಳನ್ನು ಹೇಳಿದ? ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದಿಂದ ನಾವು ನೋಡ್ತಾ ಬರುವಾಗ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನವರ ಮೇಲೆ ಇಳಿದು ಬಂದಾಗ ಪೇತ್ರನು ಮಾತಾಡಲಿಕ್ಕೆ ಪ್ರಾರಂಭಿಸಿದ. ಆತನು ಮಾತಾಡಿರುವ ಮಾತುಗಳು ಶಿಲುಬೆಗೆ ಹಾಕಲ್ಪಟ್ಟು ಪುನರುತ್ಥಾನನಾಗಿ ಎದ್ದು ಬಂದಂಥ ನಜರೇತಿನಾದ ಯೇಸು ಕುರಿತು ಅವರು ಮಾತನಾಡ್ತಾ ಬಂದರು. ಈ ಹೆಸರಿನಲ್ಲದೆ ರಕ್ಷಣೆ ಬೇರೆ ಹೆಸರಿನಲ್ಲಿಲ್ಲ, ಈತನ ಹೆಸರಿನಲ್ಲಿಟ್ಟಂಥ ನಂಬಿಕೆ ಮೂಲಕವೇ ರಕ್ಷಣೆ ಎಂಬುದಾಗಿ ಪೇತ್ರನು ಸಾರ್ತಾ ಬಂದ. ನಾವು ನಂಬ್ತೇವೆ, ಖಂಡಿತವಾಗಿ ರಕ್ಷಣೆ ಕೊಡುವಂಥದ್ದು ಯೇಸುವೆ ಆಗಿರುವಾಗ ಆತನ ಕುರಿತಾದಂಥ ವಾರ್ತೆ, ಆತನ ಶಿಲುಬೆಯಲ್ಲಿ ಮಾಡಿರುವಂಥ ಕಾರ್ಯಗಳ ಕುರಿತಾದಂಥ ವಾರ್ತೆಯೇ ಸುವಾರ್ತೆಯಾಗಿದೆ. ಅದನ್ನೇ ಪೇತ್ರನು ಅಲ್ಲಿ ಕೊರ್ನೇಲ್ಯನ ಮನೆಯಲ್ಲಿ ಸಾರಿರುವಂಥ ಆತನಾಗಿದ್ದಾನೆ. ಯಾವಾಗಾದರೆ ಪೇತ್ರನವ್ರ ಮನೆಗೆ ಬಂದು ಆತನು ತನ್ನ ಮನೆಯವರ ಸಂಗಡ ಅನೇಕರನ್ನು ಕೂಡಿಸಿ, ಬಂಧು ಬಳಗವನ್ನು ನೆರೆಕೆರನ್ನು ಕೂಡಿಸಿ ಆತನು ಪೇತ್ರನ ಮಾತುಗಳನ್ನು ಕೇಳಲಿಕ್ಕೆ ಸಿದ್ಧವಾಗ್ತಾನೆ. ಪೇತ್ರನು ಮಾತಾಡಲಿಕ್ಕೆ ಪ್ರಾರಂಭಿಸಿದಾಗ ಆ ಮಾತುಗಳನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನ ಇಳಿದು, ಕೇಳುತ್ತಿರುವಾಗಲೇ ಪವಿತ್ರಾತ್ಮನವರ ಮೇಲೆ ಇಳಿದು ಬಂದ ಎಂಬುದಾಗಿ. ಪವಿತ್ರಾತ್ಮನವರ ಮೇಲೆ ಇಳಿದು ಬರುವುದನ್ನು ಪೇತ್ರನು ಕಂಡಾಗ, ಇವರನ್ನು ದೇವರು ನಮ್ಮ ಕೂಡ ಇವರಿಗೆ ಸಹ ಜೀವದಲ್ಲಿ ಬಾಧ್ಯತೆಯನ್ನು ಕೊಟ್ಟಿದ್ದಾನೆ, ದೇವರ ಜೀವಕ್ಕೆ ಇವರು ಬಾಧ್ಯರಾಗಿದ್ದಾರೆ ಎಂಬುದನ್ನು ಪೌಲನ ಅರ್ಥ ಮಾಡಿಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಅಂದರೆ ಪವಿತ್ರಾತ್ಮನ ಬಂದ ಅಂದರೆ ಅವರಿಗೆ ರಕ್ಷಣೆ ಆಯಿತು ಎಂಬುದು ಸ್ಪಷ್ಟವಾದಂಥ ಸಂಗತಿಯಾಗಿದೆ. ಬಟ್ ಆದರೆ ಅವರಿಗೆ ರಕ್ಷಣೆ ಆಗುವಂತೆ ಮಾಡಿರುವಂಥ ಸಂಗತಿ ಯಾವುದು, ಅವ್ರಿಗೆ ರಕ್ಷಣೆ ಕೊಡುವಂತೆ ಮಾಡಿರುವಂಥ ಮಾತುಗಳು ಯಾವುದು ಅಂತ ನಾವು ನೋಡುವಂಥದ್ದಾದರೆ, ಶಿಲುಬೆಗೆ ಹಾಕಲ್ಪಟ್ಟಂಥ, ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಕಾರ್ಯಗಳ ಕುರಿತಾದಂಥ ಆ ವಾರ್ತೆಯೇ, ಆ ಮಾತುಗಳೇ ರಕ್ಷಣೆಯನ್ನು ಕೊಟ್ಟಿರುವಂಥ ಮಾತುಗಳಾಗಿದ್ದಾವೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಇಲ್ಲಿ ನಾನು ಇವತ್ತು ಹೇಳ್ತಕ್ಕಂಥ ಒಂದು ಸಂಗತಿ ಏನೆಂದರೆ, ಕಳೆದ ಸಾರಿ ಹೇಳಿದ್ದೇವೆ, ರಕ್ಷಣೆ ಯಾವ ಸಂಗತಿ ಕೊಡ್ತೈತೆ. ಒಬ್ಬ ವ್ಯಕ್ತಿ ಹೊಸದಾಗಿ ಹೇಗೆ ಹುಟ್ಟುತ್ತಾನೆಂದರೆ, ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿರುವ ಕಾರ್ಯಗಳ ಕುರಿತಾದಂಥ ಮಾತುಗಳನ್ನು, ವಾಕ್ಯವನ್ನು ನಂಬುವುದರಿಂದ ರಕ್ಷಣೆ ಉಂಟಾಗ್ತೈತೆ, ಯೇಸುವನ್ನು ಸ್ವೀಕರಿಸುವುದರಿಂದ ರಕ್ಷಣೆ ಉಂಟಾಗ್ತೈತೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರಕ್ಷಣೆ ಇಲ್ಲಿ ಇವತ್ತು ನಾನು ಹೇಳ್ತಕ್ಕಂಥ ಸಂಗತಿ ಏನೆಂದರೆ,
ಯಾವಾಗಲೂ ನಾವು ರಕ್ಷಣೆ ಅಂದ ಕೂಡಲೇ ಒಬ್ಬ ಮನುಷ್ಯನನ್ನು ದೇವರಲ್ಲಿ ಭಯಭಕ್ತಿ ಇರಿಸುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ, ವಾಕ್ಯ ಓದುವುದಕ್ಕೆ, ಸಭೆಗೆ ಬರುವುದಕ್ಕೆ, ಅವರಲ್ಲೊಂದು ಪರಿವರ್ತನೆ ಜೀವಿತ ಅಥವಾ ಒಂದು ಉತ್ತಮವಾದ ಜೀವಿತವನ್ನು ಮಾಡುವುದಕ್ಕೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದಾಗಿ ಬದುಕುವುದಕ್ಕೆ, ಇದಕ್ಕೆ ನಾವು ಬಹಳ ಒತ್ತನ್ನು ಕೊಡುವಂಥವರಾಗಿರ್ತೇವೆ. ಬಟ್ ಆದರೆ ಒಂದು ಅರ್ಥ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ ರಕ್ಷಣೆಯನ್ನು ಹೊಂದುತ್ತಾನ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿರುವ ಕಾರ್ಯವನ್ನು ನಂಬುತ್ತಾನ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡಿ ಆತನನ್ನು ಒಡೆಯನಾಗಿ ಕರ್ತನಾಗಿ ಅರಿಕೆ ಮಾಡಿಕೊಂಡು ಆತನನ್ನು ಸತ್ತವರೊಳಗಿಂದ ದೇವರು ಎಬ್ಬಿಸಿದ್ದಾನೆಂಬುದಾಗಿ ನಂಬುತ್ತಾನ, ಪವಿತ್ರಾತ್ಮನು ಅವನ ಒಳಗೆ ಬರುವಂಥ ಆತನಾಗಿರ್ತಾನೆ. ಕಮಾನ್, ಹಲ್ಲೆಲೂಯಾ. ನಾವು ನೋಡ್ತೇವೆ, ಒಬ್ಬ ಕೆಟ್ಟ ವ್ಯಕ್ತಿ ಒಳ್ಳೆಯವನಾಗಿರುವುದರಿಂದ ಪವಿತ್ರಾತ್ಮನು ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಕುಡುಕರು ಕುಡುಕುತನ ಬಿಡುವುದರಿಂದ ಪವಿತ್ರಾತ್ಮನು ಬರುವುದಿಲ್ಲ. ಕೆಟ್ಟ ವ್ಯಕ್ತಿಗಳು ಒಳ್ಳೆಯವರಾಗಿರುವುದರಿಂದ ಪವಿತ್ರಾತ್ಮನು ಬರುವುದಿಲ್ಲ. ಒಬ್ಬ ವ್ಯಕ್ತಿ ದೇವರಿಗೆ ಪ್ರಾರ್ಥನೆಗಳನ್ನು ಹೆಚ್ಚಾಗಿ ಮಾಡುವುದರಿಂದ ಪವಿತ್ರಾತ್ಮನನ್ನು ಹೊಂದುವುದಿಲ್ಲ. ಅವನು ಅದ್ಭುತವನ್ನು ಹೊಂದಬಹುದು, ಸಹಾಯವನ್ನು ಹೊಂದಬಹುದು, ದೇವರ ಕಾರ್ಯವನ್ನು ನೋಡ್ಬೋದು, ಆದರೆ ಪವಿತ್ರಾತ್ಮನನ್ನು ಹೊಂದುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡಿಕೊಳ್ಬೇಕು. ಯಾವುದೇ ವ್ಯಕ್ತಿ ದೇವರನ್ನು ಕೂಗಿದರೆ, ಯಾವುದೇ ವ್ಯಕ್ತಿ ಯೇಸುವನ್ನು ಕೂಗಿದರೆ ಖಂಡಿತವಾಗಿ ದೇವರ ಸಹಾಯವನ್ನು ಹೊಂದುತ್ತಾರೆ, ಆದರೆ ಪವಿತ್ರಾತ್ಮನನ್ನು ಹೊಂದುವುದಿಲ್ಲ. ಶಿಲುಬೆಯಲ್ಲಿ ಆತನು ಮಾಡಿರುವ ಕಾರ್ಯವನ್ನು ನಂಬುವುದರಿಂದ, ಯೇಸುವನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿ ನನ್ನನ್ನು ಸಹ ಬದುಕುವಂತೆ ಮಾಡಿದ್ದಾನೆಂಬುದಾಗಿ ನಂಬುವುದರಿಂದ ಮಾತ್ರ ಮನುಷ್ಯನು ಹೊಸದಾಗಿ ಹುಟ್ಟುತ್ತಾನೆ, ಅವನು ರಕ್ಷಣೆ ಹೊಂದುತ್ತಾನೆ, ಪವಿತ್ರಾತ್ಮನನ್ನು ಆತನು ಹೊಂದುವಂಥ ವ್ಯಕ್ತಿಯಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ದಾನ ಧರ್ಮಗಳನ್ನು ಮಾಡುವುದರಿಂದ ಪವಿತ್ರಾತ್ಮನನ್ನು ಹೊಂದುವುದಿಲ್ಲ. ಹಲ್ಲೆಲೂಯಾ. ಒಳ್ಳೆಯ ಹೆಸರನ್ನು ಪಡೆಯುವುದರಿಂದ ಪವಿತ್ರಾತ್ಮನನ್ನು ಹೊಂದುವುದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದುವುದರಿಂದ ಪವಿತ್ರಾತ್ಮನನ್ನು ಹೊಂದುವುದಿಲ್ಲ. ಒಂದು ವೇಳೆ ದೇವರ ವಾಕ್ಯವನ್ನು ಓದುವಾಗ ಅದು ಕ್ರಿಸ್ತ ನಂಬಿಕೆಗೆ ನಿನ್ನ ನಡೆಸುತ್ತಾ ಖಂಡಿತವಾಗಿ ನೀನು ಪವಿತ್ರಾತ್ಮನ ನಂಬ್ತೀಯ, ಹೊಂದಿಕೊಳ್ತೀಯ. ಆದ್ದರಿಂದ ರಕ್ಷಣೆ ಹೊಂದದೇ ನಾವು ಭಯಭಕ್ತಿ ಜೀವಿತ ಮಾಡ್ಬೋದು, ಪರಿವರ್ತನೆ ಜೀವಿತ ಮಾಡ್ಬೋದು, ಕೆಟ್ಟದನ್ನು ಬಿಟ್ಟು ಬರ್ಬೋದು, ಪ್ರಾರ್ಥನೆಗಳು ಮಾಡ್ಬೋದು, ಸಭೆಗೆ ಬರ್ಬೋದು. ಅನೇಕ ಸರಿ ಇಲ್ಲಿಗೆ ನಾವು ತೃಪ್ತರಾಗುವಂಥವರಾಗಿರ್ತೇವೆ. ಒಬ್ಬ ವ್ಯಕ್ತಿ ಚರ್ಚಿಗೆ ಬರ್ತಾ ಇದ್ದಾನ, ಆಯ್ತು ಅವನು ರಕ್ಷಣೆ ಹೊಂದಿದ ಅಂತೇಳಿಬಿಟ್ಟು. ಒಬ್ಬ ವ್ಯಕ್ತಿ ಬೈಬಲ್ ಓದ್ತಾ ಇದ್ದಾನ, ರಕ್ಷಣೆ ಹೊಂದಿದ ಎಂಬುದಾಗಿ. ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಿದ್ದಾನ, ರಕ್ಷಣೆ ಹೊಂದಿದ ಎಂಬುದಾಗಿ. ಕುಡುಕುತನ ಬಿಟ್ಟಿದ್ದಾನೆ, ವ್ಯಭಿಚಾರ ಬಿಟ್ಟಿದ್ದಾನೆ, ಕಳ್ಳತನ ಬಿಟ್ಟಿದ್ದಾನೆ, ಆಯ್ತು ಅವನಿಗೆ ರಕ್ಷಣೆ ಆಯಿತು ಎಂಬುದಾಗಿ. ಯಾಕಂದರೆ ಮೊದಲು ಹಿಂಗಿದ್ದ, ಇವಾಗ ಹಿಂಗಾಗಿದ್ದಾನೆ, ರಕ್ಷಣೆ ಎಂಬುದಾಗಿ. ಬಟ್ ಆದರೆ ಅದು ರಕ್ಷಣೆ ತರಲ್ಲ, ಅದು ರಕ್ಷಣೆ ತರಲ್ಲ. ಅದಕ್ಕೆ ನಾವು ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕು ಅಂದರೆ ನಾವು ಅವರಿಗೆ ಕ್ರಿಸ್ತನ ಕುರಿತಾದ ವಾರ್ತೆಯನ್ನು ತಿಳಿಸಬೇಕು, ಶಿಲುಬೆಯ ಮಾತನ್ನು ಅವರಿಗೆ ತಿಳಿಸಬೇಕೆ ಹೊರತು ನೀತಿ ಬೋಧಗಳಿಂದ ರಕ್ಷಣೆ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಬೇಕು. ನಾವು ಒಬ್ಬ ವ್ಯಕ್ತಿಗೆ ಒಂದು ಕೆಟ್ಟದನ್ನು ಬಿಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹಿಸುವುದರಿಂದ, ಅವರು ಕೆಟ್ಟದನ್ನು ಬಿಡುವುದರಿಂದ ರಕ್ಷಣೆ ಆಗುವುದಿಲ್ಲ. ಅವರಿಗೆ ಕ್ರಿಸ್ತನನ್ನು ಸಾರುವುದರಿಂದ, ಕ್ರಿಸ್ತ ನಂಬಿಕೆಗೆ ಅವರನ್ನು ತರುವುದರಿಂದ, ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿರೋ ಕಾರ್ಯವನ್ನು ಅವರು ಅಂಗೀಕಾರ ಮಾಡುವುದರಿಂದ ಆ ವ್ಯಕ್ತಿ ಹೊಸದಾಗಿ ಹುಟ್ಟುತ್ತಾನೆ, ರಕ್ಷಣೆ ಹೊಂದುತ್ತಾನೆ, ಪವಿತ್ರಾತ್ಮನನ್ನು, ದೇವರ ಆತ್ಮನಲ್ಲಿ ಪಾಲುಗಾರನಾಗ್ತಾನೆ, ದೇವರ ಆತ್ಮನನ್ನು ಹೊಂದುವಂಥ ಆತನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಕಮನ್, ಹಲ್ಲೆಲೂಯಾ. ಇದು ರಕ್ಷಣೆಯ ಆ ದೇವರ ಆತ್ಮನನ್ನು ಹೊಂದಿದಾಗ ನಾವು ನೋಡ್ತೇವೆ, ಅವನು ನಿಜ ದೇವರಾತ್ಮನನ್ನು ಒಬ್ಬ ವ್ಯಕ್ತಿ ಹೊಂದಿದಾಗ ಅವನ ಆ ತಿಳುವಳಿಕೆ ಇರುವಂಥದ್ದಾದರೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ದೇವರ ಪಾಲಿಗೆ ಬದುಕಿದ್ದೇನೆ, ದೇವರ ಸಾನ್ನಿಧ್ಯ ನಾನು ಸೇರಿದ್ದೇನೆ, ದೇವರ ನೀತಿಯನ್ನು ದೇವರು ನನಗೆ ವರವಾಗಿ ಕೊಟ್ಟಿದ್ದಾನೆ, ದೇವರ ಮಗನ ಪದವಿಗೆ ನಾನು ಸೇರಿಸಲ್ಪಟ್ಟಿದ್ದೇನೆ, ದೇವರ ಆತ್ಮನು ನನ್ನಲ್ಲಿ ಇದ್ದಾನೆ ಎಂಬುದಾಗಿ ಈ ತಿಳುವಳಿಕೆಗೆ ಅವನಿಗೆ ಬರ್ತಿರುವಾಗ ಅವನು ಖಂಡಿತ ದೇವರಲ್ಲಿ ಭಯಭಕ್ತಿ ಉಳ್ಳಾತನಾಗ್ತಾನೆ. ದೇವರಿಗೆ ಗೌರವ ಕೊಡುವಂಥ ಆತನು, ದೇವರನ್ನು ಸನ್ಮಾನಿಸುವವನು, ದೇವರಿಗೆ ಗೌರವದಿಂದ ನಡೆದುಕೊಳ್ಳುವಂಥ ಆತನಾಗಿರ್ತಾನೆ. ಅವನು ದೇವರಿಗೆ ಎಡಬಿಡದೆ ಪ್ರಾರ್ಥನೆಗಳನ್ನು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅವನು ದೇವರನ್ನು ಎಡಬಿಡದೆ ಆರಾಧನೆ ಮಾಡುವಂಥ ವ್ಯಕ್ತಿಯಾಗಿರ್ತಾನೆ. ಅನೇಕರಿಗೆ ಉಪಕಾರವನ್ನು, ಅದು ದಾನ ಧರ್ಮ ಆಗಿರ್ಬೋದು, ಪವಿತ್ರಾತ್ಮನ ವರಗಳಲ್ಲಿ ಚಲಿಸಿ ಜನರಿಗೆ ಆಶೀರ್ವಾದವಾಗಿ ಇರುವಂಥದ್ದಾಗಿರ್ಬೋದು, ಸಹಾಯವಾಗಿರ್ಬೋದು, ಆತನ ಖಂಡಿತವಾಗಿ ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವಂಥ ವ್ಯಕ್ತಿಯಾಗಿರ್ತಾನೆ. ಖಂಡಿತವಾಗಿ ಕ್ರಿಸ್ತ ನಂಬಿಕೆಯಲ್ಲಿದ್ದಂಥ ವ್ಯಕ್ತಿ ಅವನು ಒಳ್ಳೆಯ ಹೆಸರನ್ನು, ಒಳ್ಳೆಯ ಸಾಕ್ಷಿಯಾಗಿ ಬದುಕುವಂಥ ಆತನಾಗಿರ್ತಾನೆ. ಕೆಟ್ಟ ಜೀವಿತದ ಮೇಲೆ, ಎಲ್ಲ ಬಲಹೀನತೆಗಳ ಮೇಲೆ ತನ್ನಲ್ಲಿರುವ ಪವಿತ್ರಾತ್ಮನ ಮೂಲಕ ಜಯಶಾಲಿ ಆಗುವಂಥ ಆತನಾಗಿರ್ತಾನೆ. ದೇವರ ಮಹಿಮೆಯಲ್ಲಿ ಆತನು ನಡೆದುಕೊಳ್ಳುವ ಆತನಾಗಿರ್ತಾನೆ. ಲೋಕದ ಮೇಲೆ ಆತನು ಜಯಶಾಲಿ ಆಗ್ತಾನೆ. ಯಾವಾಗಲೂ ದೇವರ ಭರವಸೆಯಲ್ಲಿ ಜೀವಿಸುವಂಥ ವ್ಯಕ್ತಿಯಾಗಿರ್ತಾನೆ. ಗುಲಾಮತ್ವದ, ಭಯದ, ದಾಸತ್ವದಿಂದ ಅವನು ಬಿಡುಗಡೆ ಹೊಂದುತ್ತಾನೆ. ಯಾವಾಗಲೂ ಮಗನ ಭಾವದಲ್ಲಿ ಭರವಸೆ ಉಳ್ಳವನಾಗಿ, ಧೈರ್ಯವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಆತನು ಜೀವಿಸುವಂಥ ಆತನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ರಕ್ಷಣೆ ಅಂದರೆ ಭಯಭಕ್ತಿಯಿಂದ ಬರುವಂಥದ್ದಲ್ಲ, ಅಥವಾ ಜೀವಿತವನ್ನು ಮಾರ್ಪಡಿಸಿಕೊಳ್ಳುವುದರಿಂದ ರಕ್ಷಣೆ ಆಗುವುದಿಲ್ಲ.
ಒಬ್ಬ ವ್ಯಕ್ತಿಗೆ ರಕ್ಷಣೆ ಆಗಬೇಕು, ದೇವರ ಆತ್ಮನಲ್ಲಿ ಪಾಲುಗಾರನಾಗಬೇಕು, ದೇವರ ಮಹಿಮೆಯಲ್ಲಿ ಲೋಕದಲ್ಲಿ ಜೀವಿಸಬೇಕು, ದೊರೆತನವನ್ನು ಮಾಡುವ ವ್ಯಕ್ತಿಯಾಗಿ ಆತನು ಜೀವಿಸಬೇಕು ಅಂದರೆ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟಬೇಕು, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಲೇಬೇಕು. ಆ ರಕ್ಷಣೆ ಹೊಂದಬೇಕಂದ್ರೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಬೇಕು. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡೋದಂದ್ರೆ ಅನೇಕ ಸರಿ ಯೇಸ್ವಾಮಿ ನಂಬಿದ್ದೇವೆ, ಏನಂತ ಯೇಸ್ವಾಮಿ ನಿಜ ದೇವರು, ಯೇಸ್ವಾಮಿ ಸತ್ಯ ದೇವರು ಎಂಬುದಾಗಿ, ಪ್ರೈಸ್ ಅಲ್ಲ, ಯೇಸ್ವಾಮಿ ದೊಡ್ಡ ದೇವರೆಂಬುದಾಗಿ, ಯೇಸ್ವಾಮಿ ಒಳ್ಳೆಯ ದೇವರೆಂಬುದಾಗಿ ಅನೇಕ ಸರಿ ಇದನ್ನು ನಂಬ್ತಾರೆ. ಅದಕ್ಕೆ ಎಲ್ಲಿ ಸಹ ಅಷ್ಟೇ ನಂಬಿದಂಥ ವ್ಯಕ್ತಿಗಳಿಗೆ ದೊರೆತನ ಕಾಣುವುದಿಲ್ಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿರುವ ಕಾರ್ಯವನ್ನು ನಂಬುವವನೇ ರಕ್ಷಣೆ ಹೊಂದುವಂಥ ಆತನಾಗಿರ್ತಾನೆ. ಅನೇಕ ಸಾರಿ ಕ್ರೈಸ್ತವ ಸಮಾಜದಲ್ಲಿ, ನಮ್ಮ ಸಭೆಗಳಲ್ಲಿ ನಾವು ನೋಡುವಾಗ ಕ್ರೈಸ್ತವ ತಂದೆ ತಾಯಿಗಳು, ವಿಶ್ವಾಸಿಗಳಾದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಭಯಭಕ್ತಿಗೆ ನಡೆಸುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ತಮ್ಮ ಸಂಘದ ಸಭೆಗೆ ಕರ್ಕೊಂಡು ಬರ್ತಾರೆ, ಪ್ರಾರ್ಥನೆಗಳಿಗೆ ಕರ್ಕೊಂಡು ಬರ್ತಾರೆ, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗೆ ಕೂಡಿಸ್ತಾರೆ, ಅವರಿಗೆ ಬೈಬಲ್ ಓದುವುದನ್ನು ಒತ್ತಾಯ ಮಾಡ್ತಾರೆ, ಪ್ರಾರ್ಥನೆ ಮಾಡುವುದನ್ನು ಕಲಿಸ್ತಾರೆ, ಪ್ರಾರ್ಥನೆ ಮಾಡುವ ಹಾಗೆ ನೋಡಿಕೊಳ್ತಾರೆ, ಅನೇಕ ಸಂಗತಿಗಳನ್ನು ಮಾಡ್ತಾರೆ. ಬಟ್ ಆದರೆ ಅದೆಲ್ಲ ನಾವು ಮಾಡತಕ್ಕದ್ದು. ಈ ಸಂಗತಿಗಳನ್ನೆಲ್ಲ, ಇದನ್ನು ಮಾಡಬಾರ್ದಂತ ನಾನು ಹೇಳಲ್ಲ, ಬಟ್ ಇದರಿಂದಲೇ ರಕ್ಷಣೆ ಆಗಲ್ಲ ಎಂಬುದನ್ನು ನಾನು ಹೇಳ್ತಾ ಇದ್ದೇನೆ. ಇದಕ್ಕಿಂತ ಹೆಚ್ಚಿನ ಸಂಗತಿಯನ್ನು ಮಾಡಬೇಕು. ಅದೇನೆಂದರೆ ಅವರನ್ನು ಕ್ರಿಸ್ತ ನಂಬಿಕೆಗೆ ನಾವು ತರಬೇಕು. ಕ್ರಿಸ್ತನು ಯಾರು ಎಂಬುದನ್ನು ಬೋಧಿಸಬೇಕು. ಯೇಸು ಕ್ರಿಸ್ತನು ಯಾಕೆ ಭೂಲೋಕಕ್ಕೆ ಬಂದಿದ್ದಾನೆಂಬುದಾಗಿ ತಿಳಿಸಬೇಕು. ಆತನು ಶಿಲುಬೆಯಲ್ಲಿ ಯಾಕೆ ಸತ್ತಿದ್ದಾನೆ, ಯಾಕೆ ಎದ್ದು ಬಂದಿದ್ದಾನೆ, ಆತನ ರಕ್ತವು ಏನು ಮಾಡಿತ್ತು, ಆತನ ಮರಣವು ಏನು ಮಾಡಿತ್ತು, ಆತನ ಪುನರುತ್ಥಾನವು ಏನು ಮಾಡಿತ್ತು ಎಂಬುವಂಥ ಸಂದೇಶಗಳನ್ನು ಅವರಿಗೆ ಸಾರಬೇಕು. ಯಾಕೆ ನಾವು ಆತನ ಶಿಲುಬೆಯ ಮರಣ ಪುನರುತ್ಥಾನಗಳನ್ನು ನಂಬಬೇಕು, ಅದರಿಂದ ಏನಾಗ್ತೈತೆ ಎಂಬುವಂಥ ಕಾರ್ಯಗಳನ್ನು ಮಕ್ಕಳಿಗೆ ನಾವು ಬೋಧಿಸ್ತಾ ಬರಬೇಕು. ಆಗ ಅವರು ಕೇಳುವುದರಿಂದ ನಂಬಿಕೆ ಬರ್ತೈತೆ. ಸುವಾರ್ತೆಯನ್ನು ಕೇಳುವುದರಿಂದ ಆ ಸುವಾರ್ತೆ ನಂಬಿಕೆಯನ್ನು ಹುಟ್ಟಿಸ್ತೈತೆ. ಅದನ್ನು ನಂಬುವಾಗ ಅವರು ರಕ್ಷಣೆಯನ್ನು ಹೊಂದುತ್ತಾರೆ, ಹೊಸದಾಗಿ ಹುಟ್ಟುತ್ತಾರೆ, ಪವಿತ್ರಾತ್ಮನನ್ನು ಹೊಂದುತ್ತಾರೆ. ಅವರು ಹಿಂದೆ ಇರಬೇಕಾಗಿಲ್ಲ, ಅವರಲ್ಲಿರುವ ಪವಿತ್ರಾತ್ಮನೇ ಅವರನ್ನು ಅದ್ಭುತವಾಗಿ ದೇವರ ಮಹಿಮೆಯಲ್ಲಿ, ದೈವ ಅನ್ಯೋನ್ಯತೆಯಲ್ಲಿ ಅವರು ನಡೆಸಿಕೊಂಡು ಹೋಗುವಂಥ ಆತನಾಗಿರ್ತಾನೆ. ದೇವರ ಸರ್ವ ಸತ್ಯಗಳನ್ನು ಅವರಲ್ಲಿರುವ ಪವಿತ್ರಾತ್ಮನೇ ಅವರಿಗೆ ಬೋಧಿಸುವಂಥ ಆತನಾಗಿರ್ತಾನೆ. ರಕ್ಷಣಾ ಅನುಭವವೇ ಬೇರೆ. ಆ ವ್ಯಕ್ತಿ ತಪ್ಪಿ ಹೋದರೂ ಅಲ್ಲಿ ಇರುವುದಿಲ್ಲ, ಖಂಡಿತವಾಗಿ ವಾಪಸ್ಸು ಬರುವಂಥ ಆತನಾಗಿರ್ತಾನೆ. ಅವನು ಈ ಲೋಕವನ್ನು ಜಯಿಸಿದವನಾಗಿ, ಎಲ್ಲ ಪಾಪದ ಮೇಲೆ ದೊರೆತನ ಮಾಡುವವನಾಗಿ, ಲೋಕದ ಮೇಲೆ ದೊರೆತನ ಮಾಡುವವನಾಗಿ, ಎಲ್ಲ ಪರಿಸ್ಥಿತಿಗಳನ್ನು ದೊರೆತನ ಮಾಡುವವನಾಗಿ, ಆಶೀರ್ವಾದವಾಗಿ ಆತನು ಬದುಕುವಂಥ ಆತನಾಗಿರ್ತಾನೆ. ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಬರೀ ಭಯಭಕ್ತಿ ಕಲಿಸುವುದರಲ್ಲಿ ನಿಂತು ಹೋಗಬೇಡಿ. ಅವರನ್ನು ಕ್ರಿಸ್ತನನ್ನು ಕಲಿಸಿ, ಕ್ರಿಸ್ತನನ್ನು ಬೋಧಿಸಿ, ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನಗಳಲ್ಲಿ ಆದಂಥ ಆಶೀರ್ವಾದಗಳ ಬಗ್ಗೆ ಮಾತನಾಡ್ತಾ ಬನ್ನಿ. ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನು, ಆ ನಂಬಿಕೆಗೆ ಅವರನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ ಪ್ರಾರ್ಥನಾ ಪೂರ್ವಕವಾಗಿ. ಖಂಡಿತವಾಗಿ ಸುವಾರ್ತೆ ನಂಬಿಕೆಯನ್ನು ಹುಟ್ಟಿಸ್ತೈತೆ. ನಂಬಿದಿರದ ರಕ್ಷಣೆಯನ್ನು ಕೊಡುವಂಥದ್ದಾಗಿದೆ. ಪವಿತ್ರಾತ್ಮನು ನಮ್ಮ ಮಕ್ಕಳಲ್ಲಿ ಬರುವಂಥ ಆತನಾಗಿರ್ತಾನೆ. ಖಂಡಿತವಾಗಿ ಅವರು ಧನ್ಯರಾಗಿ ಲೋಕದಲ್ಲಿ ಬದುಕುವಂಥವರಾಗಿರ್ತಾರೆ. ಆದ್ದರಿಂದ ಭಯಭಕ್ತಿಯ ಜೀವಿತಕ್ಕೆ, ಬರೀ ಭಯಭಕ್ತಿಯ ಜೀವಿತಕ್ಕೆ, ಕ್ರಿಸ್ತ ನಂಬಿಕೆ ಜೀವಿತಕ್ಕೆ ಬಹಳ ವ್ಯತ್ಯಾಸವಿದೆ. ಬರೀ ಭಯಭಕ್ತಿಯ ಜೀವಿತ ನಿನ್ನನ್ನು ದಾಸತ್ವದಲ್ಲೇ ಇರಿಸಿರ್ತೈತೆ. ಯಾವಾಗಲೂ ಭಯದಲ್ಲೇ ಇರುವಂಥವರಾಗಿರ್ತೇವೆ. ಯಾವಾಗಲೂ ನಮ್ಮ ಭಕ್ತಿಯೇ ನಮಗೆ ಆಧಾರವಾಗಿರ್ತೈತೆ. ಬಟ್ ಆದರೆ ರಕ್ಷಣೆಯ ಜೀವಿತ ದಾಸತ್ವದಲ್ಲಿರಲ್ಲ, ದೊರೆತನದಲ್ಲಿರ್ತದೆ. ಯಾವ ಭಯಗಳಲ್ಲಿರಲ್ಲ, ಯಾವಾಗಲೂ ಪವಿತ್ರಾತ್ಮನ ಆಧರಣೆಯಲ್ಲಿರ್ತೈತೆ. ಇದು ಗುಲಾಮತ್ವದಲ್ಲಿದ್ದ ಇರಲ್ಲ, ದೇವರ ಜೀವದಿಂದ ಆಳ್ವಿಕೆಯಲ್ಲಿ ಇರುವಂಥದ್ದಾಗಿರ್ತೈತೆ. ಇದು ಯಾವಾಗಲೂ ಜೀವಿತ ಮಾಡುವಂಥದ್ದಾಗಿರ್ತೈತೆ. ಅದಕ್ಕೆ ರಕ್ಷಣೆ ಅಗತ್ಯ. ರಕ್ಷಣೆ ಪ್ರತಿಯೊಬ್ಬರು ಹೊಂದಲೇಬೇಕು. ಅದನ್ನು ಕೊಡುವಂಥದ್ದು ಕ್ರಿಸ್ತ ನಂಬಿಕೆ ಮಾತ್ರ, ಆತನ ಶಿಲುಬೆಯ ಸುವಾರ್ತೆಯ ನಂಬಿಕೆ ಮಾತ್ರ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಸುವಾರ್ತೆ ಸಾರುವಂಥದ್ದಂದರೆ ಕೆಟ್ಟದ್ದು ಬಿಡ್ರಿ ಒಳ್ಳೆಯದು ಮಾಡಿರಿ ಎಂಬುದಾಗಲ್ಲ, ಪ್ರಾರ್ಥನೆ ಮಾಡಿರಿ ಬೈಬಲ್ ಓದ್ರಿ ಎಂಬುದಾಗಲ್ಲ, ನಮ್ಮ ಸಭೆಗೆ ಬನ್ನಿ ಎಂಬುದಾಗಿ ಹೇಳುವಂಥದ್ದಲ್ಲ. ಬರಬೇಕು, ಹಾಗೆ ಬರುವುದರಿಂದ ಕ್ರಿಸ್ತನನ್ನು ಕೇಳ್ತಾರೆ. ಅದಕ್ಕೆ ನಾನು ವಿರುದ್ಧವಲ್ಲ. ಬಟ್ ಆದರೆ ಅಲ್ಲಿಗೆ ನಿಲ್ಲಬೇಡ್ರಿ. ಅವ್ರಿಗೂ ಕ್ರಿಸ್ತನು ಶಿಲುಬೆಯಲ್ಲಿ ಅವರ ರಕ್ಷಣೆಗಾಗಿ, ಅವರ ದೇವರ ಮಕ್ಕಳಾಗುವುದಕ್ಕಾಗಿ ಏನು ಮಾಡಿದ್ದಾನೋ ಅದನ್ನು ನಾವು ತಿಳಿಯಪಡಿಸ್ತಾ ಬರಲೇಬೇಕು. ಅದರಿಂದ ನಂಬಿಕೆ ಬರ್ತೈತೆ. ಆ ನಂಬಿಕೆ ನಮಗೆ ರಕ್ಷಣೆಯನ್ನು ಕೊಡ್ತೈತೆ. ಈ ರಕ್ಷಣೆ ಪವಿತ್ರಾತ್ಮನ ಸಾಂಗತ್ಯವನ್ನು ತರುವಂಥದ್ದಾಗಿರ್ತೈತೆ. ಪವಿತ್ರಾತ್ಮನ ಸಾಂಗತ್ಯ ಜಯ ಜೀವಿತವನ್ನು, ದೊರೆತನದ ಜೀವಿತವನ್ನು, ಮಹಿಮೆಯ ಜೀವಿತವನ್ನು ಮಾಡುವಂಥದ್ದಾಗಿರ್ತದೆ. ಕ್ರಿಸ್ತನ ಸ್ವಾರೂಪ್ಯದಲ್ಲಿ ನಮ್ಮನ್ನು ತರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ನಾನಿಲ್ಲಿ ಮುಗಿಸ್ತೇನೆ. ಮುಂದಿನ ವಾರ ಇನ್ನೂ ಸಂಗತಿಗಳು ಇದರಲ್ಲಿರುವಂಥವಾಗಿದ್ದಾವೆ. ರಕ್ಷಣೆ ಹೊಂದಿರುವಂಥವರ ಭಾಗ್ಯಗಳೇನು, ಆಶೀರ್ವಾದಗಳೇನು,
ಆ ರಕ್ಷಣೆ ಅನ್ನುವಂಥದ್ದು ನಮ್ಮನ್ನು ಯಾವ ಸ್ಥಾನದಲ್ಲಿ ನಿಲ್ಲಿಸ್ತೈತೆ, ಯಾವ ಜೀವಿತವನ್ನು ನಮಗೆ ಕೊಡ್ತೈತೆ, ನಾವು ಈ ಲೋಕಕ್ಕೆ ಹೇಗೆ ಆಶೀರ್ವಾದವಾಗಿರ್ತೇವೆ, ಈ ಸಂಗತಿಗಳನ್ನು ಮುಂದಿನ ವಾರದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿಗೆ ನಾವು ಮುಗಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಕರ್ತನೆ ರಕ್ಷಣೆಯ ಜೀವಿತ, ತಿರುಗಿ ಜನ್ಮಿಸುವ ಜೀವಿತ, ಕ್ರಿಸ್ತ ನಂಬಿಕೆಯಲ್ಲಿರುವಂಥ ಜೀವಿತ ಎಷ್ಟು ಕರ್ತನ ಮಹತ್ತರವಾಗಿದೆಯೋ, ಇದು ಮಾಮೂಲು ಭಯಭಕ್ತಿಯ ಜೀವಿತಕ್ಕಿಂತ ಎಷ್ಟು ಉನ್ನತವಾಗಿದೆಯೋ ಇದರ ಬಗ್ಗೆ ಸ್ವಾಮಿ ನಮ್ಮ ಸಂಘಟನೆಯನ್ನು ಮಾತನಾಡ್ತಿರುವುದಕ್ಕಾಗಿ ಸ್ತೋತ್ರ. ಇದರ ತಿಳುವಳಿಕೆಯನ್ನು ಹೊಂದಿದವರಾಗಿ ರಕ್ಷಣೆಯ ಜೀವಿತ ಕ್ರಿಸ್ತ ನಂಬಿಕೆಯಿಂದಲೇ ಎಂಬುದಾಗಿ ತಿಳಿದು ಆತನ ಶಿಲುಬೆಯಲ್ಲಿ ಮಾಡಿರುವ ಕಾರ್ಯಗಳನ್ನು ನಂಬಬೇಕು ಎಂಬುದಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಂಬುತ್ತಾ ನಿನ್ನ ಮಹಿಮೆಯಲ್ಲಿ ಪಾಲುಗಾರರಾಗುವಂತೆ ನಮ್ಮನ್ನು ಕರ್ತನೆ ಎಲ್ಲರನ್ನು ನೀನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಕೇಳಿರುವ ವಾಕ್ಯ ಕೇಳಿರುವ ಪ್ರತಿಯೊಬ್ಬರಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ಇದರ ಜ್ಞಾನದಲ್ಲಿ ಬೆಳಕಿನಲ್ಲಿ ನಾವು ಜೀವಿಸುವಂತೆ ಸೇವೆ ಮಾಡುವಂತೆ ಬಲಪಡಿಸಯ್ಯ. ನಿನ್ನ ಕೃಪೆಗೊಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್.